ಚಂದ್ರಗ್ರಹಣದ ಪ್ರತಿ ಘಟ್ಟಗಳನ್ನು ಅತ್ಯಂತ ಸುಲಭವಾಗಿ ಸರಳವಾಗಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನು ನಮ್ಮ ಗೆಸ್ಟ್ಗಳು ಮಾಡ್ತಾ ಇದ್ರು. ಈಗ ವಾಪಸ್ ಹೋಗ್ತೀನಿ. ಸುಂದರ್ ಅವರೇ, ಈಗ ನೆಕ್ಸ್ಟ್ ಪ್ರಶ್ನೆ ಇರೋದೊಂದು ವಾತಾವರಣದ ಬದಲಾವಣೆ ಬಗ್ಗೆ ಒಂದು ಪ್ರಶ್ನೆ ಇದೆ ನಂದು. ಅಂದರೆ ಸೂರ್ಯಗ್ರಹಣದ ಟೈಮ್ನಲ್ಲಿ ವಿಪರೀತವಾಗಿ ಚೇಂಜಸ್ ಕಾಣಿಸುತ್ತೆ, ನಮಗೆ ದೀರ್ಘಕಾಲದಲ್ಲಿ ಎಫೆಕ್ಟ್ ಇರುತ್ತೆ ಅನ್ನೋದು ಒಂದು ಕಡೆ ಸೈನ್ಸ್ ಹೇಳುತ್ತೆ. ಇನ್ನೊಂದು ಕಡೆಗೆ ಚಂದ್ರಗ್ರಹಣದಲ್ಲಿ ಹಂಗಿರಲ್ಲ, ನಮಗೆ ಲಿಮಿಟೆಡ್ ರೀತಿಯಲ್ಲಿ ಎಫೆಕ್ಟ್ಸ್ ಇರುತ್ತೆ ಅಂತ. ಸೊ ನೀವು ಹೇಳೋದಾದ್ರೆ ಈಗಾಗಲೇ ಇದಕ್ಕೆ ಹಿಂದೆ ಸಣ್ಣದಾಗಿ ಉತ್ತರ ಕೊಟ್ಟಿದ್ದೀನಿ. ಏನು ಅಂದರೆ, ಗ್ರಹಣ ಕಾಲ ವಿಶೇಷ ಕಾಲ ಅಲ್ಲ. ವೈಜ್ಞಾನಿಕವಾಗಿ ನೋಡಿದಾಗ ಭೂಮಿ ಮೇಲಾಗಲಿ ಚಂದ್ರನ ಮೇಲಾಗಲಿ ಭೂಮಿ ಮೇಲೆ ಇರತಕ್ಕಂಥ ಜೀವಿಗಳಾಗಲಿ ಯಾವುದೇ ಆಗಲಿ, ಪಶು ಪ್ರಾಣಿ ಯಾವುದೇ ಆಗಲಿ, ಯಾವುದ್ರ ಮೇಲೂ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಕಂಡುಬರೋದಿಲ್ಲ. ಸಂಪೂರ್ಣ ಸೂರ್ಯಗ್ರಹಣ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಸೂರ್ಯ ನಿಮಗೆ ಕಾಣ್ತಾ ಇರ್ತಾನೆ, ಬೆಳಕಿರುತ್ತೆ, ಸೂರ್ಯ ಕಾಣ್ತಾ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಸೂರ್ಯನ ಬೆಳಕು ತಾತ್ಕಾಲಿಕವಾಗಿ ಕಟ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಆ ಒಂದು ಕೆಲವು ನಿಮಿಷಗಳ ಕಾಲ ಯಾವಾಗ ಇದು ಕಂಪ್ಲೀಟ್ ಕವರ್ ಆಗಿ ಹೋಗುತ್ತೋ ಸಂಪೂರ್ಣ ಸೂರ್ಯಗ್ರಹಣ ಟೈಮಲ್ಲಿ, ಆಗ ಉಷ್ಣಾಂಶ ಕಮ್ಮಿ ಆಗೋದ್ರಿಂದ ವಾತಾವರಣದಲ್ಲಿ ಬೆಳಕಿನ ಅಂಶ ಕಮ್ಮಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಥಂಡಿ ಅನ್ಸಕ್ ಶುರುವಾಗುತ್ತೆ. ಸಂಪೂರ್ಣ ಸೂರ್ಯಗ್ರಹಣ ಆದಂತ ಕೆಲವು ನಿಮಿಷಗಳು ಲಿಮಿಟೆಡ್ ಅಷ್ಟೇನೆ. ಅದು ಬಿಟ್ರೆ ವಾತಾವರಣದಲ್ಲಿ ವ್ಯತ್ಯಾಸ ಏನೂ ಆಗೋದಿಲ್ಲ. ಮೊದಲನೇದಾಗಿ ಚಂದ್ರಗ್ರಹಣಕ್ಕೆ ಬಂದಾಗ ಇದು ಕೂಡ ಆಗೋದಿಲ್ಲ. ಯಾಕೆಂದ್ರೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತಿದೆ. ಬಹುಶಃ ಚಂದ್ರನ ಮೇಲೆ ಯಾರು ಇದ್ದರೆ, ಯಾಕೆಂದ್ರೆ ಒಂದಷ್ಟು ವೈರಲ್ ಆಗತ್ತೆ ಅವಾಗ ಒಂದ್ಸತಿ ಇವಾಗ ಒಂದ್ಸತಿ, ಚಂದ್ರನ ಮೇಲೆ ಯಾರೋ ವ್ಯಕ್ತಿಗಳಿದ್ದಾರೆ, ಆಕೃತಿಗಳು ಕಾಣ್ತಾ ಇದ್ದಾವೆ ಅಂತೆಲ್ಲ. ಹಾಗೇನಾದ್ರು ಅವರಿದ್ದರೆ ಅವ್ರಿಗೆ ಸ್ವಲ್ಪ ಭಾಸೆ ಆಗ್ಬೋದೇ ಹೊರತು, ಥಂಡಿ ಆಗಬಹುದೇ ಹೊರತು, ಭೂಮಿ ಮೇಲೆ, ಭೂಮಿಯ ವಾತಾವರಣದ ಮೇಲೆ ಖಂಡಿತವಾಗಿಯೂ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಆಗೋದಿಲ್ಲ. ಅದೇನಾದ್ರು ಆಗಕ್ಕೆ ಸಿಕ್ಕಿದ್ರೆ ನಾವು ಕನ್ಫರ್ಮೇಷನ್ ಬಯಾಸ್ ಅಂತ ಕರಿತೀವಿ. ಏನಪ್ಪ ಕನ್ಫರ್ಮೇಷನ್ ಬಯಾಸ್ ಅಂದರೆ, ಇದು ಯಾರೋ ಹೇಳಿರ್ತಾರೆ ಇಂಥ ದಿವಸ ಇಂಥದ್ದಾಗತ್ತೆ ಅಂತ, ಬೈ ಚಾನ್ಸ್ ಕೋಇನ್ಸಿಡೆಂಟಲಿ ಅವತ್ತೇ ಏನೋ ಒಂದು ಆಯಿತು. ಅವಾಗ ನಮಗೇನಾಗತ್ತೆ, ನಮ್ಮ ಬುದ್ಧಿ ಎರಡನ್ನೂ ತಳ್ಕಾಕಕ್ಕೆ ಶುರು ಮಾಡುತ್ತೆ. ಅವ್ರು ಅದು ಹೇಳಿದ್ರು, ಇವತ್ತಿದ್ ನಡೀತಾ ಇದೆ, ಬಹುಶಃ ಇದಕ್ಕೋಸ್ಕರ ಇದು ನಡೀತಾ ಇದೆ ಅಂತ. ಸಹಜವಾಗಿ ನಾವು ನೋಡಿದಾಗ ವಿಪರ್ಯಾಸ ವ್ಯತ್ಯಾಸಗಳೇನಾಗ್ತಿದೆ ಹವಾಮಾನದಲ್ಲಿ, ಆ ದಿನನಿತ್ಯ ಆಗ್ತಾ ಇರತ್ತೆ. ಬೆಂಗಳೂರಿನಲ್ಲಿ ರಸ್ತೆಗೂ ಹವಾಮಾನ ವ್ಯತ್ಯಾಸ ಆಗುತ್ತೆ. ಒಂದು ರಸ್ತೆಯಲ್ಲಿ ಮಳೆ ಬಿದ್ರೆ ಪಕ್ಕದ ರಸ್ತೆ ಅವ್ರಿಗೆ ಫೋನ್ ಮಾಡಿ ಕೇಳಬೇಕು, ಬೀಳ್ತಿದ್ ನಿಮ್ ರಸ್ತೆನಲ್ಲಿ ಬೀಳ್ತಿದ್ಯಾ ಮಳೆ ಅಂತ. ಒಂದು ವಿದ್ಯಮಾನ ನಡೆಯುವಂತ ಬೆಂಗಳೂರಿನಲ್ಲೂ ಸಹ ಖಂಡಿತವಾಗ್ಲೂ ಗ್ರಹಣ ಕಾಲದಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ವಾತಾವರಣದಲ್ಲಾಗಲಿ ಉಷ್ಣಾಂಶದಲ್ಲಾಗಲಿ ಬೇರೆ ಇನ್ಯಾವುದೇ ರೀತಿಯಾಗಲಿ ವ್ಯತ್ಯಾಸ ಆಗೋದಿಲ್ಲ. ಓಕೆ, ಈಗ ಸ್ವಲ್ಪ ಸಿವಿಲೈಸೇಷನ್ಸ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗತ್ತೆ. ಮಾಯನ್ ಸಿವಿಲೈಸೇಷನ್ ತುಂಬ ಜನ ಕೇಳಿರ್ತಾರೆ, ಮಾಯನ್ ನಾಗರಿಕತೆ, ಇಂಡಸ್ ಸಿವಿಲೈಸೇಷನ್ನು, ಅಲ್ಲೆಲ್ಲ ಕೂಡ ಆ ಟೈಮಲ್ಲಿ ಏನು ಸೈನ್ಸ್ ಇರಲಿಲ್ಲ, ಟೆಲಿಸ್ಕೋಪ್ ಇರಲಿಲ್ಲ, ಯಾವುದೂ ಇರಲಿಲ್ಲ. ಬಟ್ ಸ್ಟಿಲ್ ಗ್ರಹಣದ ದಿನಾಂಕವನ್ನು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡ್ತಾಯಿದ್ರು, ಹಾಗೆ ಆಗ್ತಾಯಿತ್ತು. ಈಗಲೂ ಅದೇ ಆಗ್ತಾಯಿದೆ, ಏನು ವ್ಯತ್ಯಾಸ ಇಲ್ಲ. ಸೊ ಸೈನ್ಸ್ ಮತ್ತು ಅಸ್ಟ್ರಾಲಜಿ ಪ್ಯಾರಲಲ್ ಆಗಿ ಸಾಗಿದೆಯಾ ಆಗ್ಲಿಂದಲೂ? ಒಂದು ಏನ್ಷಿಯಂಟ್ ಬಿಲೀಫ್ ಮತ್ತು ಸೈನ್ಸ್ ಪ್ಯಾರಲಲ್ ಆಗಿ ಸಾಗಿದೆಯಾ ಅನ್ನೋದು ನನ್ನ ನೆಕ್ಸ್ಟ್ ಕ್ವೆಶನ್. ಒಂದು ಕುತೂಹಲ ನನಗೆ, ಹೆಂಗೆ ಅಂತ, ಹೌ ಡು ಯು ಸಿ ದಿಸ್ ಅಂತ. ಇದಕ್ಕೆ ಆಸ್ಟ್ರಾಲಜಿಯ ಡೆಫಿನೇಷನ್ ನೋಡ್ಬೇಕಾಗತ್ತೆ. ಆಸ್ಟ್ರಾಲಜಿ ನಾವು ಆ ವರ್ಡನ್ನ ಎಕ್ಸಾಕ್ಟ್ ಮೀನಿಂಗ್ ನೋಡಕ್ ಹೋಯ್ತು ಅಂದ್ರೆ ಟೆಕ್ಸ್ಟ್ ಬುಕ್ ತೆಗೆದು ನೋಡ್ಬೋದು. ದಿ ಇಂಪ್ಯಾಕ್ಟ್ ಅಂಡ್ ದಿ ಇನ್ಫ್ಲೂಯೆನ್ಸ್ ಆಫ್ ಸೆಲೆಸ್ಟಿಯಲ್ ಬಾಡೀಸ್ ಆನ್ ಹ್ಯೂಮನ್ಸ್ ಅನ್ನೋದು ಒಂದು ಡೆಫಿನೇಷನ್ ಬರುತ್ತೆ. ಅಂದ್ರೆ ವ್ಯಕ್ತಿ ಅಥವಾ ಮನುಷ್ಯನ ಮೇಲೆ ಈ ಆಕಾಶಕಾಯಗಳು ಮಾಡುವಂತ ಪರಿಣಾಮಗಳ ಅಧ್ಯಯನ ಆಸ್ಟ್ರಾಲಜಿ ಅಂತ. ಆದರೆ ಈ ಗ್ರಹಣ ಯಾವಾಗ ಸಂಭವಿಸುತ್ತೆ, ಅಥವಾ ಈ ಚಂದ್ರನ ಸೈಕಲ್ ಯಾವಾಗ ಸಂಪೂರ್ಣ ಆಗುತ್ತೆ, ಯಾವಾಗ ಹುಣ್ಣಿಮೆ ಆಗುತ್ತೆ, ಯಾವಾಗ ಇದಾಗಿರ್ಬೋದು, ಅಥವಾ ಸೂರ್ಯನ ಚಲನೆ. ಈಗಾಗಲೇ ಹಿಂದೆ ಗುರುಜಿ ಅವರು ಒಂದು ವಿಚಾರ ಹೇಳಿದ್ರು, ಇವಾಗ ನಮ್ಮ ಯಾವುದು ಗ್ರಹಗಳು ಅಂತ ನಾವು ಏನು ಕರಿತೀವಿ, ಶನಿ ಗ್ರಹ, ಗುರುಗ್ರಹ, ಈ ಗ್ರಹಗಳು ಬೇರೆ ಬೇರೆ ಕಾನ್ಸ್ಟಲೇಷನ್ಸ್, ನಮಗೆ ಕಾನ್ಸ್ಟಲೇಷನ್ಸ್ ಅವರು ಇದು ಅಂತ ಹೇಳ್ತಾರೆ, ಅದರಲ್ಲಿ ಚಲಿಸುತ್ತೆ ಇದು ಅಂತೆಲ್ಲ ಹೇಳಿದ್ರು. ಅದೆಲ್ಲವನ್ನು ನೋಡಿದಾಗ ಅದು ಜಾಮಿಟ್ರಿ. ಹಿಂದೆ ನೀವು ಸಿವಿಲೈಸೇಷನ್ಸ್ಗೆ ಹೋದಾಗ ಎಲ್ಲೆಲ್ಲಿ ಭೂಮಿಯ ಮೇಲೆ ಸಿವಿಲೈಸೇಷನ್ಸ್ಗಳು ಪ್ರತ್ಯೇಕವಾಗಿ ಉದಯಿಸಿದ್ಯೋ, ಬರೀ ಮಾಯನ್ಸ್ ಅಂತಲ್ಲ, ಮೆಸೊಪೊಟಮಿಯಾ ತಗೊಳ್ಳಿ, ಜಪಾನ್ ತಗೊಳ್ಳಿ, ಚೈನಾ, ಆಫ್ರಿಕಾ, ಇಂಡಿಯಾ, ನಂತರದಲ್ಲಿ ಮಾಯಾ, ಇದೆಲ್ಲ ಕಡೆಯೂ ಸಹ ಕೆಲವೊಂದು ವಿಜ್ಞಾನ ಸಹಜವಾಗಿ ಬಂದಿದೆ. ಯಾವ ವಿಜ್ಞಾನ ಅಂದರೆ ಖಗೋಳ ವಿಜ್ಞಾನ. ಎರಡನೇದಾಗಿ ಭೂವಿಜ್ಞಾನ, ಭೂಮಿಯನ್ನ ಹೇಗೆ ಅವರು ತಮ್ಮ ಅನುಕೂಲಕ್ಕೆ ಬಳಸ್ಕೋಬೇಕು. ಜಲವಿಜ್ಞಾನ, ನೀರನ್ನ ಹೇಗೆ ಬಳಸ್ಕೋಬೇಕು. ಮತ್ತೆ ಅಗ್ರಿಕಲ್ಚರ್, ವ್ಯವಸಾಯ,
ಮತ್ತು ಮೆಡಿಸಿನ್, ಆಯುರ್ವೇದ, ತಮ್ಮನ್ನು ತಾವು ಹೇಗೆ ಸುರಕ್ಷಿತವಾಗಿ ಇಟ್ಕೋಬೇಕು ಆ ಪ್ರಾದೇಶಿಕವಾಗಿ ಸಿಗುವಂಥ ಔಷಧೀಯ ವಸ್ತುಗಳಿಂದ ಅಂತ. ಈ ಒಂದು 5-6 ವಿಷಯಗಳು ವಿಜ್ಞಾನ ಅಂತಾನೆ ನಾವು ಕರಿಬೇಕಾಗತ್ತೆ. ಈ ವಿಜ್ಞಾನಗಳು ಪ್ರತ್ಯೇಕವಾಗಿ ಉದಯಿಸಿದೆ. ಅಲ್ಲಿಂದ ಇಲ್ಲಿಗೆ ಬಹುಶಃ ಕ್ರಿಸ್ತಪೂರ್ವ 1ನೇ ಶತಮಾನದ ನಂತರ ಯಾವಾಗ ನಾವು ಸಿಲ್ಕ್ ರೂಟ್ ಅಂತೆಲ್ಲ ಕರಿತೀವಿ, ಖಂಡಿತವಾಗ್ಲೂ ಜ್ಞಾನ ಅಲ್ಲಿಂದ ಇಲ್ಲಿಗೆ ಎಕ್ಸ್ಚೇಂಜ್ಗಳಾಗಿವೆ. ಆದರೆ ಬಹುಶಃ ಅದು ಆಗಿಲ್ಲದೆ ಇದ್ದಿದ್ದರೆ ಭೂಮಿಯ ಬೇರೆ ಬೇರೆ ಭಾಗಗಳ ಬೇರೆ ಬೇರೆ ಸಿವಿಲೈಸೇಷನ್ನಲ್ಲಿ, ಯಾಕೆಂದ್ರೆ ಚಂದ್ರ ನಮಗೆ ಕಣ್ಣು ಕಾಣ್ತಾನೆ, ದಿನಾ ರಾತ್ರಿ ಕಾಣ್ತಾನೆ, ಸೂರ್ಯ ದಿನಾ ನಮಗೆ ಕಾಣ್ತಾನೆ, ದಿನಾ ನಾವು ನೋಡ್ತಾ ಇರ್ತೀವಿ. ಆಯಾಯ ಪ್ರದೇಶದ ಸಿವಿಲೈಸೇಷನ್ಗಳು ನೋಡಿ ಅಬ್ಸರ್ವೇಷನ್ ಮುಖಾಂತರ ತಿಳ್ಕೊಂಡಿರ್ತಕ್ಕಂಥ ಜ್ಞಾನಗಳಿವೆಲ್ಲಾನು ಸಹ. ಹಾಗಾಗಿ ಪ್ರತ್ಯೇಕವಾಗಿ ಎಲ್ಲ ಕಡೆ ಉದಯಿಸಿದೆ. ಅದೆಲ್ಲದನ್ನು ಒಂದೇ ಇರಕ್ ಸಾಧ್ಯ, ಯಾಕೆಂದ್ರೆ ಭೂಮಿಯೂ ಒಂದೇ, ಚಂದ್ರನೂ ಒಂದೇ. ಬೇರೆ ಬೇರೆ ಕಡೆ ನೋಡಿದ್ದಾರೆ ಅಂದ ತಕ್ಷಣಕ್ಕೆ ಅದು ಬೇರೆ ಬೇರೆ ಸೈನ್ಸ್ ಆಗ್ಬಿಡಕ್ ಆಗೋದಿಲ್ಲ. ಮತ್ತೆ ಇನ್ನೊಂದು ನನ್ನ ಸಣ್ಣ ಕರೆಕ್ಷನ್ ಇನ್ನೊಂದು ಮಾಡ್ಬಿಡ್ತೀನಿ. ನಾವು ವಿಜ್ಞಾನ ಅಥವಾ ಹಿಂದಿಂದು ಮುಂದಿಂದು ಅಂತೆಲ್ಲ ಮಾತಾಡ್ತಾ ಇದೀವಿ. ನಾಲೆಡ್ಜ್ ಇಸ್ ಟ್ರಾನ್ಸ್ಫರ್ಡ್. ಕರೆಕ್ಟ್. ಅಲ್ಲಿಂದ ಇಲ್ಲಿಗೆ ಹರ್ಕೊಂಡ್ ಬಂದಿದೆ. ಅದಕ್ಕೆ ಇವತ್ತಿನ ಆಧುನಿಕತೆಯ ಒಂದು ಪರಿಕರಗಳು ಆ್ಯಡ್ ಆಗಿವೆ. ಇವಾಗ ಕಮ್ಯುನಿಕೇಶನ್ ತಗೊಳ್ಳಿ, ಪಾರಿವಾಳಗಳನ್ನ ಹಾರಿಬಿಡ್ತಿದ್ರು, ಹಿಂದೆ ದೂತರು ಹೋಗಿ ಸಮಾಚಾರವನ್ನು ಹೇಳಿ ಬರ್ತಿದ್ರು. ಇವತ್ತು ಇಲ್ಲಿ ಕೂತ್ಕೊಂಡು ಈಗ ನಮಗೆ ಈ ಮೆಸೇಜ್ಗಳು ಬರ್ತಾ ಇದ್ದಾವೆ ಕಾರ್ಯಕ್ರಮದ. ಟೆಕ್ನಾಲಜಿ ಚೇಂಜ್ ಆಗಿದೆ, ಉದ್ದೇಶ ಒಂದೇ ಇದೆ, ಆ ಪದ್ಧತಿಗಳು ಅದೇ ಇದಾವೆ. ಒಬ್ಬರಿಂದ ಒಬ್ರಿಗೆ ಇನ್ಫಾರ್ಮೇಶನ್ ಪಾಸ್ ಆಗೋದು, ನಾಲೆಡ್ಜ್ ಪಾಸ್ ಆಗೋದು ಇದ್ದೇ ಇದೆ. ರೂಟ್ಸ್ ಪ್ಯಾರಲಲ್ ಆಗಿ ಸಾಕ್ತಾ ಇದೆ. ಅದನ್ನ ಹಿಂದಿನ ಜ್ಞಾನ, ಇವತ್ತಿನ ಜ್ಞಾನ, ಮಾಡ್ರನ್, ಏನ್ಷಂಟ್ ಅಂತ ಕರೆಯೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕೆ ನಂದೊಂದು ಅಬ್ಜೆಕ್ಷನ್. ಯಾಕೆ ಅಂತ ಅಂದ್ರೆ, ಈಗ ತಾನೇ ಸುಂದರ್ ಅವರು ಹೇಳಿದ್ರು, ನೋಡಿ ಅಧ್ಯಯನವನ್ನ ಮಾಡಿದ್ರು ಅಂದಿನ ಕಾಲದಲ್ಲಿ. ಖಂಡಿತವಾಗಿ ಅದನ್ನ ನಾನು ವಿರೋಧವನ್ನ ಮಾಡ್ತೇನೆ. ಬರೀ ನೋಡಿ ಅಧ್ಯಯನವನ್ನ ಮಾಡಿದ್ರೆ ಇಂಥ ಒಂದು ದಿನವೇ ಗ್ರಹಣವಾಗತ್ತೆ, ಇಂಥ ಒಂದು ದಿನವೇ ಅಮಾವಾಸ್ಯೆ ಆಗತ್ತೆ, ಇಂಥ ಒಂದು ದಿನವೇ ಹುಣ್ಣಿಮೆ ಆಗತ್ತೆ, ಇಂಥ ಒಂದು ದಿನವೇ ಮಳೆ ಬರುತ್ತೆ. ಇವೆಲ್ಲವನ್ನೂ ಕೂಡ ಇತ್ತೀಚೆಗೆ ನಾವು ನೋಡಬಹುದು. ಪ್ರತಿನಿತ್ಯ ನಮ್ಮ ವೆದರ್ ರಿಪೋರ್ಟ್ ಅನ್ನ ಹವಾಮಾನ ಇಲಾಖೆಯವರು ಹೇಳ್ತಾರೆ, ಹೌದಲ್ವಾ? ವೆದರ್ ರಿಪೋರ್ಟ್ ಏನು ಹೇಳುತ್ತೆ, ಇನ್ನೇನು ಮಳೆ ಬರೋ ಸಂಭವ, ಕನ್ಫರ್ಮ್ ಹೇಳಕ್ ಆಗಲ್ಲ, ಅವರು ಪ್ರೆಡಿಕ್ಟ್ ಮಾಡ್ತಾರೆ, ಸಂಭವ ಅಷ್ಟೇ ಹೇಳೋದವರು. ಆದರೆ ಅಂದಿನ ಕಾಲದಲ್ಲಿ ತಪೋಜ್ಞಾನ ಅಂತಕ್ಕಂಥದ್ದು ಒಂದಿತ್ತು, ತಪಸ್ಸು ಅಂತಕ್ಕಂಥದ್ದಿತ್ತು. ಬಹಳಷ್ಟು ಇತಿಹಾಸ ಪುರಾಣ ಬಿಟ್ಬಿಡಿ ಒಂದು ಕಡೆ, ಹಿಸ್ಟ್ರಿಗೆ ಹೋಗಿ ಹಿಸ್ಟ್ರಿಯನ್ನ ನಾವು ಹುಡುಕ್ತಾ ಹೋದಾಗ ಹಿಸ್ಟ್ರಿಯಲ್ಲಿ ತಪೋಶಕ್ತಿ ಅಂತಕ್ಕಂಥದ್ದು ಬಹಳಷ್ಟು ನಮ್ಮ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ನಡ್ಕೊಂಡು ಬಂದಿದೆ ಪೂರ್ವಿಕರು. ನಾವು ಅದನ್ನ ಮರೆಯೋಕ್ಕಾಗಲ್ಲ. ಆ ಒಂದು ಇದನ್ನ ಇಟ್ಟುಕೊಂಡೇ ಅಂದಿನ ಲೆಕ್ಕಾಚಾರವನ್ನ ಮಾಡ್ತಾ ಇದ್ರು ಅನ್ನುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಕಡೆ ಹೇಳುತ್ತೆ. ಸುಶ್ರುತ ಸಂಹಿತೆ ಅಂತ ಒಂದು ಕಡೆ ಇದೆ, ಅಲ್ಲಿ ಹೇಳುತ್ತೆ. ಉಪನಿಷತ್ತಲ್ಲಿ ಹೇಳ್ತಾರೆ, ಖಂಡೋಪನಿಷತ್ತನ್ನ ಅಧ್ಯಯನವನ್ನ ಮಾಡಿರ್ತಕ್ಕಂಥವ್ರನ್ನ ಕೇಳಿಬೇಕಂದ್ರೆ ಅಲ್ಲಿ ಹೇಳುತ್ತೆ, ಅವತ್ತಿನ ಕಾಲದಲ್ಲಿ ಕಣ್ಣು ಮುಚ್ಚಿ ಕೂತು ಇಷ್ಟೇ ದಿನದಲ್ಲಿ ಗ್ರಹಣವಾಗತ್ತೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ರು. ಇವತ್ತು ಕೂಡ ಇದಕ್ಕೆ ಇನ್ನೊಂದು ಉದಾಹರಣೆಯನ್ನ ನಾನು ಕೊಡ್ತೇನೆ. ಕಣ್ಣು ಕಾಣದೇ ಇರತಕ್ಕಂಥವರು ಒಬ್ಬರು ಜ್ಯೋತಿಷ್ಯರಿದ್ದಾರೆ. ನೀವು ಅವಾಗ ಈ ಮೀಡಿಯಾಗಳಲ್ಲಿ ಬರುತ್ತೆ, ಯಾವುದೋ ದೇಶ, ಅದು ನನಗೆ ಸರಿ ಬಾಬಾ ಅವ್ರು ಹೇಳಿರ್ತಕ್ಕಂಥದ್ದು ಇದುವರೆಗೂ ಯಾವುದೂ ಸುಳ್ಳಾಗಿಲ್ಲ. ಸರಿ ಮಾತಾಡೋಣ ಅದ್ರ ಬಗ್ಗೆ ಮಾತಾಡೋಣ. ಅರ್ಧ ಕಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ನಿಮ್ಮ ಹತ್ರನೇ ಬರ್ತೀನಿ ನಾನು. ಸೊ ವೀಕ್ಷಕರೇ, ಈಗ ಆಲ್ಬರ್ಟ್ ಐನ್ಸ್ಟೈನ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಜಗತ್ತು ಕಂಡಂತಹ ಶ್ರೇಷ್ಠ ವಿಜ್ಞಾನಿ. ಅವರು ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಒಂದು ಕೋಟ್ ಮಾಡ್ತಾರೆ, ಎಸ್ಸೆ, ಆಲ್ಬರ್ಟ್ ಐನ್ಸ್ಟೈನ್ ಆನ್ ರಿಲಿಜನ್ ಅಂತ ನೀವು ತೆಗೆದು ನೋಡ್ಬೋದು, ಗೂಗಲಲ್ಲಿದೆ. ಅದರಲ್ಲಿ ಅವ್ರು ಹೇಳ್ತಾರೆ, ಧರ್ಮವಿಲ್ಲದ ವಿಜ್ಞಾನ ಕುಂಟನಂತೆ, ವಿಜ್ಞಾನ ಇಲ್ಲದ ಧರ್ಮ ಕುರುಡನಂತೆ ಅಂತ. ಸೊ ಇಟ್ ಇಸ್ ಅ ವೆರಿ ಫೇಮಸ್ ಮತ್ತು ಪವರ್ಫುಲ್ ಆದಂತಹ ಮೆಸೇಜ್. ಹೀಗಾಗಿ ನಾವು ವಿಜ್ಞಾನಕ್ಕೂ ಕೂಡ ಬೆಲೆ ಕೊಡ್ತಾ ಇದ್ದೀವಿ, ಧಾರ್ಮಿಕ ವಿಚಾರಗಳಿಗೂ ಬೆಲೆ ಕೊಡ್ತಾ ಇದ್ದೀವಿ, ಇನ್ನೂ ಅನೇಕ ವಿಚಾರಗಳಿದೆ, ಮಾತಾಡೋಣ.